ವೀಕ್ಷಕರೇ, ನಟ ದರ್ಶನ್ ಅವರ ನಂಬರ್ ಒನ್ ಶತ್ರುಗಳು ಯಾರು ಅಂದರೆ ಅದು ಬೇರೆ ಯಾರೂ ಅಲ್ಲ, ನಮ್ಮ ಕನ್ನಡ ಮೀಡಿಯಾಗಳು ಅಂತ ಹೇಳಿದರೆ ತಪ್ಪಾಗಲ್ಲ. ನಟ ದರ್ಶನ್ ಅವರ ಬಗ್ಗೆ ಜನರಲ್ಲಿ ಕೆಟ್ಟ ಅಭಿಪ್ರಾಯವನ್ನು ಮೂಡುವಂತೆ ಈ ಮೀಡಿಯಾಗಳೇ ಮಾಡ್ತಿದ್ದು, ದರ್ಶನ್ ಅವರ ಕೇಸ್ನಲ್ಲಿ ಇಲ್ಲಸಲ್ಲದ ಫೇಕ್ ಅಲಿಗೇಷನ್ಸ್ನ ಮಾಡ್ತಿದ್ದಂತಹ ಕನ್ನಡ ಮೀಡಿಯಾಗಳು ಇದೀಗ ದರ್ಶನ್ ಕುಟುಂಬವನ್ನು ಕೂಡ ಟಾರ್ಗೆಟ್ ಮಾಡ್ತಿದ್ದು, ದರ್ಶನ್ ಅವರ ಜೊತೆಗೆ ಯಾರೆಲ್ಲ ಒಡನಾಟ ಹೊಂದಿದ್ದಾರೆ ಅವರೆಲ್ಲರನ್ನ ಕೂಡ ತುಂಬಾನೇ ಕೆಟ್ಟದಾಗಿ ಬಿಂಬಿಸೋಕೆ ನಮ್ಮ ಮೀಡಿಯಾಗಳು ಟ್ರೈ ಮಾಡ್ತಿದೆ ಅಂತಾನೆ ಹೇಳಬಹುದು. ಇತ್ತೀಚೆಗೆ ನಟ ಧನ್ವೀರ್ ಗೌಡ ಮತ್ತು ನಟ ದರ್ಶನ್ ಕುಟುಂಬದ ಬಗ್ಗೆಯೂ ಮೀಡಿಯಾಗಳು ಇಲ್ಲಸಲ್ಲದ ಗಾಸಿಪ್ ಸುದ್ದಿಗಳನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಟ್ಟಿದ್ದು, ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲೂ ಕೂಡ ನಟ ದರ್ಶನ್, ಪವಿತ್ರ ಗೌಡ ಹಾಗೇನೆ ಎಲ್ಲ ಆರೋಪಿಗಳ ಟ್ರಯಲ್ ಅನ್ನ ಸಿಜೆ ಮೂಲಕ ಸ್ಯಾಟಲೈಟ್ ಮಾಧ್ಯಮಗಳಲ್ಲಿ ಪಬ್ಲಿಕ್ ಆಗಿ ಟೆಲಿಕಾಸ್ಟ್ ಮಾಡ್ತಿದ್ದು, ಇದು ನಟ ದರ್ಶನ್ ರವರ ವೈಯಕ್ತಿಕ ಘನತೆಗೆ ಧಕ್ಕೆಯನ್ನು ಉಂಟು ಮಾಡಿತ್ತು ಅಂತಾನೆ ಹೇಳ್ಬೋದು. ಸೊ ಇದಕ್ಕೋಸ್ಕರ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಈ ಬಗ್ಗೆ ಹೈಕೋರ್ಟ್ಗೆ ದೂರನ್ನು ಕೂಡ ಕೊಟ್ಟಿದ್ದು, ಈಗ ಕೊನೆಗೂ ಹೈಕೋರ್ಟ್ ಭಾರತದ ಬಾರ್ ಡಿಪಾರ್ಟ್ಮೆಂಟ್ಗೆ ಸ್ಟ್ರಿಕ್ಟ್ ಆದೇಶವನ್ನೇ ಕೊಟ್ಟಿದೆ. ಯಾವುದೇ ಕಾರಣಕ್ಕೂ ಸ್ಯಾಟಲೈಟ್ ಮಾಧ್ಯಮಗಳು ನಟ ದರ್ಶನ್ ಅವರ ಕೋರ್ಟ್ ವಿಚಾರಣೆಯಲ್ಲಿ ಯಾವುದೇ ರೀತಿಯ ಟ್ರಯಲ್ ಆಗಿರ್ಬೋದು ಅಥವಾ ಕೇಸ್ ವಿಚಾರಣೆಯನ್ನ ಮಾಹಿತಿ ಇಲ್ಲದೆ ಟೆಲಿಕಾಸ್ಟ್ ಮಾಡುವಂತಿಲ್ಲ ಅಂತ ಆದೇಶವನ್ನ ಹೊರಡಿಸಿದ್ದು, ಇವತ್ತಿನಿಂದ ಈ ಒಂದು ಆದೇಶ ತುಂಬಾನೇ ಸ್ಟ್ರಿಕ್ಟ್ ಆಗಿ ಜಾರಿಯಾಗಲಿದೆ ಅಂತಾನೆ ಹೇಳ್ಬೋದು. ಸೊ ವೀಕ್ಷಕರೇ, ಯಾರೆಲ್ಲ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನ್ಯಾಯಯುತವಾಗಿಯೇ ಎಲ್ಲ ಸಮಸ್ಯೆಗಳಿಂದ ಹೊರಬರಲಿ ಅಂತೀರಾ, ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಜೈ ಡಿ ಬಾಸ್ ಅಂತ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ನಟ ದರ್ಶನ್ ಅವರ ನಂಬರ್ ಒನ್ ಶತ್ರುಗಳು ಯಾರು ಅಂದರೆ ಅದು ಬೇರೆ ಯಾರೂ ಅಲ್ಲ, ನಮ್ಮ ಕನ್ನಡ ಮೀಡಿಯಾಗಳು ಅಂತ ಹೇಳಿದರೆ ತಪ್ಪಾಗಲ್ಲ. ನಟ ದರ್ಶನ್ ಅವರ ಬಗ್ಗೆ ಜನರಲ್ಲಿ ಕೆಟ್ಟ ಅಭಿಪ್ರಾಯವನ್ನು ಮೂಡುವಂತೆ ಈ ಮೀಡಿಯಾಗಳೇ ಮಾಡ್ತಿದ್ದು, ದರ್ಶನ್ ಅವರ ಕೇಸ್ನಲ್ಲಿ ಇಲ್ಲಸಲ್ಲದ ಫೇಕ್ ಅಲಿಗೇಷನ್ಸ್ನ ಮಾಡ್ತಿದ್ದಂತಹ ಕನ್ನಡ ಮೀಡಿಯಾಗಳು ಇದೀಗ ದರ್ಶನ್ ಕುಟುಂಬವನ್ನು ಕೂಡ ಟಾರ್ಗೆಟ್ ಮಾಡ್ತಿದ್ದು, ದರ್ಶನ್ ಅವರ ಜೊತೆಗೆ ಯಾರೆಲ್ಲ ಒಡನಾಟ ಹೊಂದಿದ್ದಾರೆ ಅವರೆಲ್ಲರನ್ನ ಕೂಡ ತುಂಬಾನೇ ಕೆಟ್ಟದಾಗಿ ಬಿಂಬಿಸೋಕೆ ನಮ್ಮ ಮೀಡಿಯಾಗಳು ಟ್ರೈ ಮಾಡ್ತಿದೆ ಅಂತಾನೆ ಹೇಳಬಹುದು. ಇತ್ತೀಚೆಗೆ ನಟ ಧನ್ವೀರ್ ಗೌಡ ಮತ್ತು ನಟ ದರ್ಶನ್ ಕುಟುಂಬದ ಬಗ್ಗೆಯೂ ಮೀಡಿಯಾಗಳು ಇಲ್ಲಸಲ್ಲದ ಗಾಸಿಪ್ ಸುದ್ದಿಗಳನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಟ್ಟಿದ್ದು, ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲೂ ಕೂಡ ನಟ ದರ್ಶನ್, ಪವಿತ್ರ ಗೌಡ ಹಾಗೇನೆ ಎಲ್ಲ ಆರೋಪಿಗಳ ಟ್ರಯಲ್ ಅನ್ನ ಸಿಜೆ ಮೂಲಕ ಸ್ಯಾಟಲೈಟ್ ಮಾಧ್ಯಮಗಳಲ್ಲಿ ಪಬ್ಲಿಕ್ ಆಗಿ ಟೆಲಿಕಾಸ್ಟ್ ಮಾಡ್ತಿದ್ದು, ಇದು ನಟ ದರ್ಶನ್ ರವರ